ಮನೆಗೋಗಿ ಟ್ರೈ ಮಾಡಿ, ಲಟಕ್ ಅಂದ್ಬಿಡ್ತದೆ ತೊಡೆ. ಒಂದು 5 ನಿಮಿಷ ಇಟ್ಕೋಬೋದು ಸಾರ್ ಶಾಸ್ತ್ರಕ್ಕೆ. ಜೀವನ ಪೂರ್ತಿ 5 ದಿನ ಕೂರಿಸ್ಕೊಂಡ್ರೆ ಅದು ಏನು ಒಂದು ಮದುವೆ ವಸ್ತುನ ಕೂರಿಸ್ಕೋಬೋದು. 2-3 ವರ್ಷ ಆದಮೇಲೆ ಕೂತ್ಕೊಳ್ಳೋ ಜಾಗನೇ ಸಾಲಲ್ಲ. ಯಾಕಂದ್ರೆ ಹೆಂಡ್ತೀರು ದಪ್ಪದಲ್ಲ, ಹರಡ್ಕೊಂತವೆ. ಇಲ್ಲಿ ಕೂರಿಸ್ಕೊಂಡ್ರೆ ಇಲ್ಲಿ ಬರ್ತಾರೆ. ಅಂಥದ್ರಲ್ಲಿ ನಮ್ಮಪ್ಪ ಜೀವನ ಪೂರ್ತಿ ಅಮ್ಮನ ತೊಡೆ ಮೇಲೆ ಕೂರಿಸ್ಕೊಂಡವನೇ, ಉಸಿರಾಗಿ ಇಟ್ಕೊಂಡವನೇ. ಬುಟ್ಟ ಉಸಿರು ಲಟಕ್ ಉಸಿರು ಮೇಲೆ ಅಂತ ನೋಡ್ದ. ಇದಕ್ಕೆ ನಮ್ಮಪ್ಪ ಸೈಲೆಂಟು. ತೊಡೆ ಮೇಲೆ ಅಮ್ಮನ ಕೂರಿಸ್ಕೊಂಡು ಇರಲಿ, ತಲೆ ಮೇಲೆ ಯಾರು ಕೂರಿಸ್ಕೊಂಡ ನಿಮ್ಗೆ ಅಪ್ಪನ ನೋಡಿದಾಗ ಇವ್ನಿಗೆ ಅನ್ನಿಸ್ತಂತೆ, ಹಿಂಗೆ ಕೈ ತೋರಿಸಿದ್ನಲ್ಲ, ಏನದ್ರ ಅರ್ಥ? ಎರಡನೇ ಕಟ್ಕಬೇಡಿ, ಕಟ್ಕೊಂಡ್ರೆ ಅದು ಕೂತ್ಕೊಳ್ಳೋದೇ ತಲೆ ಮೇಲೆ. ನೀವೆಲ್ಲ ನೋಡಿದ್ದೀರಲ್ಲ ದಿವಸ, ನಾವು ಹೊಡಿರಿ ಚಪ್ಪಾಳೆ. ನಿಮ್ಮ ಅನುಭವನ ಗೊತ್ತಿಲ್ಲ, ನೀವು ಅನುಭವಿಸಿದ್ರೆ ಅದಕ್ಕೂ ಚಪ್ಪಾಳೆ. ಅಂದ್ರೆ ಸೂಕ್ಷ್ಮ ನೋಡಿ. ಈ ಮಕ್ಕಳಿಗೆ ನಾನು ಅದನ್ನ ಹೇಳೋದು, ಈ ಸೂಕ್ಷ್ಮತೆಯನ್ನು ಕಲಿಸ್ಬೇಕಾದ್ರೆ ನಾಟಕ ಕಲಿಸಿ, ನಿಮ್ಮ ಮಕ್ಕಳನ್ನ ಸ್ಪೋರ್ಟ್ಸ್ ಕಲಿಸಿ, ಈ ಸೂಕ್ಷ್ಮತೆ ಗೊತ್ತಾಗುತ್ತೆ. ವಿನಾಯಕ ನೋಡಿದ, ನಮ್ಮಪ್ಪ ಲ್ಯಾಪ್ ಮೇಲೊಂದು ಟಾಪ್ ಮೇಲೊಂದು ಮಡಿಕೊಂಡವನೇ, ನಾನು ತಪ್ಪು ಮಾಡಬಾರ್ದು. ಅದಕ್ಕೆ ಏನು ವಿನಾಯಕ ಡಿಸೈಡ್ ಮಾಡ್ದ, ನನಗೆ ಲ್ಯಾಪು ಬೇಡ, ಈ ಟಾಪು ಬೇಡ, ಈ ಲ್ಯಾಪ್ಟಾಪೇ ಬೇಡ, ಮೌಸೇ ಸಾಕು. ಮೌಸ್ ಏನಿದೆ ವಿನಾಯಕನ ವಾಹನ. ಇಲ್ಲಿನೇ ವಾಹನ ಮಾಡ್ಕೊಂಡ್ಬಿಟ್ಟ. ಯಾಕೆ? ಡೀಸೆಲ್ ಇಲ್ಲ, ಪೆಟ್ರೋಲ್ ಇಲ್ಲ, ಏರ್ ಚೆಕ್ ಮಾಡಿಸ್ಕೊಡಿ ಚಪ್ಪಣೆ. ಕಾರ್ಯಕ್ರಮಕ್ಕೆ ಬಂದಾಗ ಹೇಳ್ದ, ಹೋಗಪ್ಪ ಅಲ್ಲಿ ಯಾರು ಎಸ್ತಿರ್ತಾರೆ ಕಿಂಕ ಮಾಡ್ತಾರೆ ನನ್ನ ಕಾರ್ಯಕ್ರಮ. ಅಂದರೆ ಚೀಪಾಗಿ ವರ್ಕೌಟ್ ಆಗುತ್ತೆ. ಇದೆಲ್ಲ ವಿನಾಯಕ ನೋಡ್ದ. ನಮ್ಮಪ್ಪ ಮಾಡಿದ ಒಳ್ಳೆ ಕೆಲಸನ ಮಾತ್ರ ನಾನು ಮಾಡ್ತೀನಿ, ನಮ್ಮಪ್ಪ ಮಾಡಿದ ತಪ್ಪು ಕೆಲಸ ಮಾಡಬಾರ್ದು ಅಂತ ವಿನಾಯಕ. ಅದಕ್ಕೆ ವಿನಾಯಕನ ಅತಿ ಬುದ್ಧಿವಂತನಾದ ದೇವರು. ಅದರಿಂದ ನಾವು ಯಾವುದೇ ಒಂದು ಕಾರ್ಯಕ್ರಮ ಶುರು ಮಾಡಿದ್ರೆ ವಿನಾಯಕನಿಗೆ ಅನುಸ್ತುತಿ ಮಾಡ್ತೀವಿ. ಸ್ವಲ್ಪ ನಿಮ್ಗೆ ಬುದ್ಧಿ ಕೊಡಪ್ಪ, ಬೇರೆಯವ್ರನ್ನ ನೋಡಿ ತಿಳ್ಕೊಳ್ಳೋ ಜ್ಞಾನ ಕೊಡು, ನಾವು ತಪ್ಪು ಮಾಡಿದೆಲ್ಲ ಜ್ಞಾನ ಕೊಡು ನಮಗೆ ಅಂಥೇಳಿ ವಿನಾಯಕನ ಒಳ್ಳೆ ಚೇಂಜ್ ಕಣೆ.